I'm told Justice Arvind Kumar has to leave early. I request him to say a few words. A very good morning to one and all. Respected dignitaries on the dais and respected dignitaries of the dais. You'll have to excuse me at the beginning itself because since I have a program at High Court today because there is a National Lok Adalat which is being held all over the India. And since I am the chairman of the Legal Service Committee, I had to go there, and today we will be settling about across the state nearly around 10,000 cases. So my presence is required there. So with this apologetic remarks, I would like to say a few words with the permission of the chair. One word which I would like to say about ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದಂಥ ಯದುವೀರವರು ಅವರ ಸಮ್ಮುಖದಲ್ಲಿ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಾಬಬಲಿ ಅವ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ನಿಜವಾಗಿರತಕ್ಕಂಥ ನಡೆದಿರ್ತಕ್ಕಂಥ ಒಂದು ಘಟನೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ನಮ್ಮ ಮೈಸೂರು ಸಂಸ್ಥಾನ ಇಡೀ ರಾಷ್ಟ್ರದಲ್ಲೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಈ ಕಲೆಗಳನ್ನ, ಸಂಗೀತ, ನೃತ್ಯ ಕಲೆನ ಪ್ರೋತ್ಸಾಹಿಸಿದೆ ಅನ್ನೋದಕ್ಕೆ ಒಂದು, ಅದಲ್ಲದೆ ಬೇರೆ ಫೀಲ್ಡ್ಗಳಲ್ಲೂ ಅದರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ಒಂದು ಸಣ್ಣ ನಡೆದಿರ್ತಕ್ಕಂಥ ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದ್ಸಲಿ ವಿವೇಕಾನಂದರು ಇಂಗ್ಲೆಂಡ್ಗೆ ಹೋಗ್ತಾ ಇದ್ರು. ಅವರು ಕೆಳಗಡೆ ಡೆಕ್ ಅಂದರೆ ಆ ಶಿಪ್ಪಲ್ಲಿ, ಅವಾಗೆಲ್ಲ ಪ್ಲೇನ್ ಕಡಿಮೆ ಅಲ್ಲ, ಅದರಿಂದ ಶಿಪ್ಪಲ್ಲಿ ಹೋಗ್ತಾ ಇದ್ರು. ಕೆಳಗಡೆ ಲೋಯರ್ ಡೆಕ್ ಇನ್ ದಿ ಶಿಪ್ ಹೋಗ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಅಪ್ಪರ್ ಡಿಕ್ಕಲ್ಲಿ ಭಾಳ ಸ್ವಲ್ಪ ಎಲೈಟ್ ಪರ್ಸನ್ಸ್, ಅದರಲ್ಲಿ JRD ಟಾಟಾರವರು ಇದ್ರಂತೆ. ಆ ಕೆಳಗಡೆ ಎಲ್ಲ ಭಾಳ ಜನ ಶಬ್ದ ಕೇಳ್ತಾ ಇತ್ತು. ಅದಕ್ಕೆ ಟಾಟಾ ಅವ್ರು ಕೇಳಿದಂತೆ, ಏನು ಅಲ್ಲಷ್ಟೊಂದು ಕಮೋಷನ್ ಇದೆಯಲ್ಲ ಕೆಳಗಡೆ ಡೆಕ್ಕಲ್ಲಿಂದ. ಅವ್ರು ಹೇಳಿದ್ರಂತೆ, ಸರ್ ಇಲ್ಲಿ ಸ್ವಾಮಿ ವಿವೇಕಾನಂದ ಈ ಶಿಕಾಗೋಗೆ ಹೋಗ್ತಾ ಇದ್ದಾರೆ ಫಸ್ಟ್ ಕಾನ್ಫರೆನ್ಸ್, ಇದಕ್ಕೆ ರಿಲಿಜಿಯಸ್ ಕಾನ್ಫರೆನ್ಸ್ಗೆ ಅಂತ. ಅವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರನ್ನ ಹೋಗಿ ಮಾತಾಡಿಸ್ತೀನಿ ತಾಳಿ ಅಂತ ಹೇಳ್ಬಿಟ್ಟು ಹಿ ಕೇಮ್ ಡೌನ್ ಫ್ರಮ್ ದಿ ಅಪ್ಪರ್ ಡೆಕ್ ಟು ದಿ ಲೋಯರ್ ಡೆಕ್ ಆ್ಯಂಡ್ ಹಿ ಹ್ಯಾಡ್ ಎ ವರ್ಡ್ ವಿತ್ ಹಿಮ್. ಅವ್ರು ಮಾತಾಡಿದ್ಮೇಲೆ ಒಂದು 2 ನಿಮಿಷ ಆದಮೇಲೆ ಕೇಳಿದ್ರಂತೆ, ತಾವು ಯಾತಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಿ ಹೊರಟಿದ್ದೀರಾ ಅಂತ ಕೇಳಿದಂತೆ ವಿವೇಕಾನಂದರು ಟಾಟಾರವ್ರನ್ನ. ಟಾಟಾ ಅವ್ರು ಹೇಳಿದಂತೆ, ತಾವು ನೋಡಿರ್ಬೇಕು, ನಾನು ಅಲ್ಲಿ ಮೇಲ್ಗಡೆ ಡೆಕ್ಕಲ್ಲಿ ಸುಮಾರು ಒಂದು 100 ಚೀಲ ಮಣ್ಣುಗಳನ್ನ ತುಂಬಿಸ್ಕೊಂಡಿದ್ದೀನಿ ಅಂತ. ಹೌದು, ಯಾತಕ್ಕೋಸ್ಕರ, ಏನು ಮಣ್ಣು ಅಂತ ಕೇಳಿದಂತೆ. ಇಲ್ಲ, ಇದರಲ್ಲಿ ನಮ್ಮ ಕೆಲವರು ಹೇಳಿದ್ರು, ನಾನು ಈ ಬೇರೆ ಬೇರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಈ ಮಣ್ಣನ್ನ ಕಲೆಕ್ಟ್ ಮಾಡಿದ್ದೀನಿ, ಇದರಲ್ಲಿ ಐರನ್ ಕಂಟೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಟೆಸ್ಟ್ ಮಾಡೋದಕ್ಕೋಸ್ಕರ ಇಂಗ್ಲೆಂಡಿಗೆ ತೊಗೊಂಡೋಗಿ ಬೇರೆ ಬೇರೆ ದೇಶಗಳಲ್ಲಿ, ಜರ್ಮನಿ, ಫ್ರಾನ್ಸ್, ಇಲ್ಲೆಲ್ಲ ಇಟಲಿ, ಇಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಬರೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅವಾಗ ಅವ್ರು ಕೇಳಿದ್ರಂತೆ, ನೀವು ಇಂಗ್ಲೆಂಡ್ಗೇನೋ ಹೋಗ್ತಾ ಇದ್ದೀರಾ, ಬೇರೆ ದೇಶಗಳಿಗೆ ಹೋಗ್ತಿದ್ದೀರಾ, ನೀವು ನಿಜವಾಗ್ಲೂ ಆ ದೇಶದವ್ರು ನಿಮಗೆ ಇದರಲ್ಲಿ ನಿಜವಾಗ್ಲೂ ಐರನ್ ಇದ್ರೂ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ನಿಮಗೆ ಅನಿಸತ್ತಾ? ಯಾಕೆ ಅಂತಂದ್ರೆ, ಯಾವ ಬೇರೆ ಒಂದು ದೇಶಕ್ಕೂ ಇಂಡಿಯಾ ಒಂದು ಸಮೃದ್ಧ ರಾಷ್ಟ್ರ ಆಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರಿಂದ ನೀವು ಹೋದ್ರೂ ಅವರು ಇದ್ರಲ್ಲಿ ನಿಜವಾಗ್ಲೂ ಇದ್ರೂ ಇದನ್ನು ಇಲ್ಲ ಅಂತಾನೆ ಹೇಳ್ತಾರೆ. ಅವಾಗ ಟಾಟಾ ಅವ್ರಿಗೂ ಅನಿಸ್ತಂತೆ, ಹೌದಲ್ಲ, ಇದು ನಿಜ ಅಲ್ಲ, ಅವ್ರು ನಮ್ಗೆ ಸರ್ಟಿಫಿಕೇಟ್, ಅವ್ರು ಲ್ಯಾಬ್ ಟೆಸ್ಟ್ ಮಾಡ್ಬಿಟ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ಇದರಲ್ಲಿ ಇಲ್ಲ ಅಂತಂದರೆ ನಾನು ಏನು ಮಾಡೋದು ಅಂತ. ಅದಕ್ಕೆ ನೀವೇನು ಮಾಡಬೇಕು ಅಂತ ಕೇಳಿದ್ರಂತೆ. ನಾನು ಏನು ಮಾಡ್ತೀರಾ, ಯು ಪ್ಲೀಸ್ ಗೈಡ್ ಮೀ, ಯು ಆರ್ ಎ ಸ್ವಾಮೀಜಿ, ಯು ಆರ್ ಎ ರಿಲಿಜಿಯಸ್ ಹೆಡ್, ಪ್ಲೀಸ್ ಗೈಡ್ ಮೀ ಅಂದ್ರಂತೆ. ನೀವೇನೂ ಮಾಡಬೇಡಿ, ನನಗೆ ಇವತ್ತಿನ ದಿವಸ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಸ್ಪಾನ್ಸರ್ ಮಾಡಿರೋರು ಮೈಸೂರು ಮಹಾರಾಜರು. ಮೈಸೂರು ಮಹಾರಾಜರ ಹತ್ರ ಹೋಗಿ ಕೇಳಿ, ಅವರೊಂದು ಜಾಗ ಕೊಡ್ತಾರೆ. ವೈ ಡೋಂಟ್ ಯು ಓಪನ್ ಎ ಲ್ಯಾಬ್ರೇಟರಿ ಇನ್ ಇಂಡಿಯಾ ಇಟ್ ಸೆಲ್ಫ್. ಅವರು ಆಯ್ತು ಅಂತ ಹೇಳಿ ಅವ್ರು ಹೇಳ್ದಂಗೆ ಅದ್ರಂತೂ ಹೋಗಿ ಕೆಲವು 1-2 ದೇಶದಲ್ಲಿ ಆ ಸಾಯಿಲ್ನ ಟೆಸ್ಟ್ ಮಾಡಿಸಿ ಆ ಸಾಯಿಲ್ನ ವಾಪಸ್ ತಂದ್ರಂತೆ. ಅಲ್ಲಿ ಐರನ್ ಇಲ್ಲ ಅಂತ ಅವ್ರು ಸರ್ಟಿಫಿಕೇಟ್ ಕೊಟ್ರಂತೆ. ಮೈಸೂರು ಮಹಾರಾಜ ಹತ್ರ ಬಂದು ಹೇಳಿ, ಈ ಥರ ಆಗಿದೆ ಅಂತ ಹೇಳಿದಾಗ, ಆಯಿತು ನೀವು ಲ್ಯಾಬ್ರೇಟರಿ ಓಪನ್ ಮಾಡ್ತೀನಿ ಅನ್ನೋಂಗಿದ್ರೆ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ರಂತೆ. 400 ಎಕರೆ ಜಾಗ ಕೊಟ್ಟರು. ದಟ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್.
ಅದೇ ಲ್ಯಾಬ್ರೇಟರಿನಲ್ಲಿ ಅದೇ ಮಣ್ಣ ಟೆಸ್ಟ್ ಮಾಡಿಸಿ ಅದರಲ್ಲೇ ಐರನ್ ಕಂಟೆಂಟ್ 67.82% ಇದೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟರು ನಮ್ಮ ದೇಶದವರು. ಆವಾಗಲೇ ಟಿಸ್ಕೋ ಟಾಟಾ ಇನ್ಸ್ಟಿಟ್ಯೂಟ್ ಟಾಟಾ ಇಂಡಸ್ಟ್ರಿಯಲ್ ಸ್ಟೀಲ್ಸ್ ಶುರುವಾಗಿದ್ದು ಜಮ್ಶೇಡ್ಪುರದಲ್ಲಿ. ಸೊ ಅದರಿಂದ ಇಂಥ ಒಂದು ಇಡೀ ರಾಷ್ಟ್ರದ ಬಗ್ಗೆ ಒಂದು ಚಿಂತನೆ ಇರತಕ್ಕಂಥ ಒಂದು ದೊಡ್ಡ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನ. ಅಂಥ ಒಂದು ಸಂಸ್ಥಾನದ ಮಹಾರಾಜರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನೀವು ಮತ್ತು ನಾವು ಧನ್ಯರು. ಒಂದು ರಾಷ್ಟ್ರ ತಲೆ ಎತ್ತಿ ನಿಲ್ಲಬೇಕಾದ್ರೆ ಅದು ಸಾಂಪ್ರದಾಯಿಕತೆಗಳ ಉನ್ನತ ನೈತಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದ. ಈ ಸಾಂಸ್ಕೃತಿಕ ಮೌಲ್ಯ ಯಾವುದು? ಸಂಗೀತ. ಅದರಲ್ಲೂ ಸಂಗೀತ, ಸಾಹಿತ್ಯ, ನಾಟಕ, ನಾಟ್ಯ ಇವೆಲ್ಲ ಬರ್ತದೆ. ಈ ಸಂಗೀತ ವೇದದಲ್ಲಿ ಹುಟ್ಟಿದ್ದು ತಮಗೆಲ್ಲ ಗೊತ್ತೇ ಇದೆ. ವೇದ ಎಲ್ಲದಕ್ಕೂ ಮೂಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನ ಮುಗಿಸ್ಬಿಡ್ತೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಎಲೆಕ್ಟ್ರಿಸಿಟಿ ಫಿಲಮೆಂಟ್ ಕಂಡುಹಿಡಿದಿದ್ದು ಥಾಮಸ್ ಆಲ್ವಾ ಎಡಿಸನ್. ಈ ಥಾಮಸ್ ಆಲ್ವಾ ಎಡಿಸನ್ ಇನ್ನೂ ಒಂದು ಕಂಡುಹಿಡಿದ್ರು, ಅದು ತಮಗೆ ಗೊತ್ತಿದೆಯೋ ಇಲ್ವೋ? ದಟ್ ಈಸ್ ರೆಕಾರ್ಡಿಂಗ್. ಕ್ಯಾಸೆಟ್ ರೆಕಾರ್ಡಿಂಗ್ ಏನು ಅಂತ ನಮ್ಗೆ ಇವತ್ತಿನ ದಿವಸ ಈ ಪ್ರಪಂಚಕ್ಕೆ ಗೊತ್ತಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಥಾಮಸ್ ಆಲ್ವಾ ಎಡಿಸನ್. ಅವರು ಫಸ್ಟ್ ರೆಕಾರ್ಡ್ ಮಾಡಿ ಆ ಲ್ಯಾಬ್ರೇಟರಿನಲ್ಲಿ ಟೆಸ್ಟ್ ಮಾಡಿ ಅವ್ರಿಗೆ ಗೊತ್ತಾಯ್ತಂತೆ ಇದು ನಾವು ರೆಕಾರ್ಡ್ ಮಾಡಿದ್ದು ನಾವೇ ಪುನಃ ನಮ್ಮ ವಾಯ್ಸ್ ನಾವು ಕೇಳ್ಬೋದು ಅಂತ. ಅದಕ್ಕೆ ಅವ್ರನ್ನ ಟೆಸ್ಟ್ ಮಾಡಬೇಕಿತ್ತು. ಅದನ್ನ ಯಾರ ಹತ್ರ ಟೆಸ್ಟ್ ಮಾಡಲಿ? ಫಸ್ಟ್ ರೆಕಾರ್ಡಿಂಗು ನನಗೆ ಒಬ್ಬ ಇಡೀ ಪ್ರಪಂಚದ ಒಂದು ಒಳ್ಳೆ ವ್ಯಕ್ತಿ ಕೈಲಿ ಅವ್ರ ವಾಯ್ಸ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆಸೆ ಇತ್ತಂತೆ. ಅದಕ್ಕೆ ಹೇಳಿದ್ರಂತೆ, ಕಡೆಗೆ ಯಾರನ್ನು ಯೋಚನೆ ಮಾಡಿ ಕಡೆಗೆ ಮ್ಯಾಕ್ಸ್ ಮುಲ್ಲರ್, ಒನ್ ಆಫ್ ದಿ ಲೀಡಿಂಗ್ ಸ್ಕಾಲರ್ಸ್ ಆಫ್ ದೋಸ್ ಡೇಸ್, ಅವ್ರನ್ನ ಸಂಪರ್ಕ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಒಂದು ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಂಗ್ಲೆಂಡಲ್ಲಿ, ತಾವಲ್ಲಿಗೆ ಜರ್ಮನಿನಲ್ಲಿ, ತಾವಲ್ಲಿಗೆ ಬನ್ನಿ ಅಂತ ಹೇಳಿದಂತೆ. ಆಯಿತು ಅಂತ ಹೇಳಿ ಅವರಲ್ಲಿಗೆ ಹೋದ್ರಂತೆ. ಬೆಳಗ್ಗೆ ಅವ್ರು ಥಾಮಸ್ ಆಲ್ವಾ ಎಡಿಸನ್ನು ಅವ್ರ ಸ್ಪೀಚ್ ಶುರು ಮಾಡೋದಕ್ಕೆ ಮುಂಚೆ ಒಂದು 5 ನಿಮಿಷ ಯಾವುದೋ ಒಂದು ಮಾತಾಡಿದ್ರಂತೆ. ಮಾತಾಡಾದ್ಮೇಲೆ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಮಧ್ಯಾಹ್ನ ತಿರ್ಗಾ ಆಡಿಯನ್ಸಿಗೆ ಕೇಳಿಸ್ಬೇಕಿತ್ತು ವಾಪಸ್. ಫಸ್ಟ್ ಟೈಮ್ ರೀಪ್ಲೇಯಿಂಗ್ ದಿ ರೆಕಾರ್ಡೆಡ್ ಸೌಂಡ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಅದನ್ನು ಮಾಡಿ ಸ್ಪೀಕರ್ನ ಇಟ್ಟು ಅದನ್ನು ಪ್ಲೇ ಮಾಡಿದ್ರಂತೆ. ಪ್ಲೇ ಮಾಡಿದಾಗ ಥಾಮಸ್ ಆಲ್ವಾ ಎಡಿಸನ್ ಅವರು 5 ನಿಮಿಷ ಮಾತಾಡಿದ್ದು ಇತ್ತಂತದ್ರು. ಎಲ್ಲರೂ ಭಾಳ ತುಂಬ ಅದ್ಭುತವಾದ್ದು ಅಂತ ಹೇಳಿ ಚಪ್ಪಾಳೆ ತಟ್ಟದಂತೆ. ಮ್ಯಾಕ್ಸ್ ಮುಲ್ಲರ್ ಕೇಳಿದ್ರಂತೆ, ಇದ್ರ ನಾನು ಹೇಳಿದ್ದೇನು ನಿಮ್ಗೆ ಯಾವ್ದಾರು ಅರ್ಥ ಆಯ್ತಾ ಅಂತ. ಎಲ್ಲರೂ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು, ಯಾರಿಗೂ ಆ ಭಾಷೆ ಅರ್ಥ ಆಗ್ಲಿಲ್ವಂತೆ. ಅವ್ರು ಕೇಳಿದಂತೆ, ಇಟ್ ಈಸ್ ಇದರ್ ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಸ್ಪ್ಯಾನಿಷ್, ರಷ್ಯನ್, ವಾಟ್ ಈಸ್ ದಿಸ್ ಲ್ಯಾಂಗ್ವೇಜ್ ಯು ಹವ್ ಸ್ಪೋಕನ್ ಸರ್ ಅಂತ ಕೇಳಿದಂತೆ. ಅವ್ರು ಹೇಳಿದಂತೆ, ದಿಸ್ ಈಸ್ ದಿ ಇಂಡಿಯನ್ ಲ್ಯಾಂಗ್ವೇಜ್ ಆಫ್ ಸ್ಯಾನ್ಸ್ಕ್ರಿಟ್, ಫಸ್ಟ್ ಸ್ಟ್ಯಾನ್ಸಾ ಆಫ್ ಋಗ್ವೇದ ಅಗ್ನಿಮೀಡೆ ಪುರೋಹಿತೆ, ಅದನ್ನ ಹೇಳಿದ್ದಂತೆ ಅವರು. That is the first recording. You just imagine the rich culture which we come from. Our nation, we should be proud of our nation. We should be proud of persons like this Maharaja. So what I say is, ನಮ್ಮ ಮಕ್ಕಳುಗಳಿಗೆ ಇದನ್ನ ಸಂಸ್ಕಾರನ ಕಲಿಸ್ಬೇಕು. ನಮ್ಮ ರಾಷ್ಟ್ರ ಮೇಲೆತ್ತಬೇಕು ಅಂತಂದ್ರೆ ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಮಕ್ಕಳಿಗೆ ಯಾವ ಥರ ಸಂಸ್ಕಾರ ಕಲಿಸ್ತೀರಾ? ಸಾಹಿತ್ಯ, ಕಲೆ, ಸಂಗೀತ. ಬರೀ ಇಂಜಿನಿಯರಿಂಗ್ ಓದು, ಬರೀ ಮೆಡಿಕಲ್ ಓದು ಬೇಡಿ, ಅದು ಇರಬೇಕು, ಅದ್ರ ಜೊತೆಗೆ ಇದು ಇರಬೇಕು. ಇವತ್ತಿನ ದಿವಸ ಹುಡುಗಿ ಮಾಡ್ತು, ಎಷ್ಟು ಚೆನ್ನಾಗಿ ಮಾಡ್ತು ಆ ಸ್ಯಾಂಡ್ ಆರ್ಟಿಸ್ಟ್. ವಿ ಫೀಲ್ ಪ್ರೌಡ್. ಶಿ ವಿಲ್ ಸ್ಟ್ಯಾಂಡ್ ಔಟ್ ಆಫ್ ಅದರ್ಸ್. ದೇರ್ ವಿಲ್ ಬಿ 100 ಇಂಜಿನಿಯರ್ಸ್, 1000 ಡಾಕ್ಟರ್ಸ್, ಬಟ್ ದಿಸ್ ಒನ್ ಗರ್ಲ್ ವಿಲ್ ಸ್ಟ್ಯಾಂಡ್ ಔಟ್ ಬಿಕಾಸ್ ಆಫ್ ಅವರ್ ಕಲೆ. ಆ ಕಲೆನ ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ರಾಷ್ಟ್ರದ ಹೆಸರಿನಲ್ಲೇನೆ ಎಷ್ಟು ಚೆನ್ನಾಗಿದೆ. ನಮ್ಮ ರಾಷ್ಟ್ರನೇ ಒಂದು ಸಂಗೀತ. ಯಾತಕ್ಕೆ ಅಂತೀರಾ? ನಮ್ಮ ರಾಷ್ಟ್ರದ ಹೆಸರು ಭಾರತ. ಭಾವ, ರಾಗ, ತಾಳ, ಈ 3 ಇರೋದ್ರಿಂದಾನೆ ನಮ್ಮ ರಾಷ್ಟ್ರ ಒಂದು ಭಾರಿ ಅತ್ಯುನ್ನತವಾದ ಸ್ಥಾನಕ್ಕೆ ಖಂಡಿತ ಹೋಗ್ತದೆ. ಇಂಥ ಕಾರ್ಯಕ್ರಮಗಳು, ಈ ಮ್ಯಾಂಡೋಲಿನ್ ಫೆಸ್ಟಿವಲ್, ನ್ಯಾಷನಲ್ ಮ್ಯಾಂಡೋಲಿನ್ ಫೆಸ್ಟಿವಲ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಫಾರ್ 3rd year consecutively, and I congratulate the organizers, and also please ensure that those persons who have contributed in their yester years, who are now in the evening of their life, you should ensure that they are taken care of in their evening of their life
by in whatever manner, they may be requiring financial help, they may be requiring emotional help. All this as an institution, please see that they are taken care of. Respect elders because it is our future. Thank you. Good day. Such beautiful words spoken by Shri Justice Arvind Kumar. I'm told he wishes to leave soon. I request Shri N.S. Prasad to hand over a token of our gratitude, and especially for sharing anecdotes that many of us may not have been aware of, particularly to do with the Mysore royal family as well as the Rig Veda lines that mark the beginning of the history of recording for the entire world. Thank you for sharing these gems from our very own history and heritage. Thank you so much, Justice Kumar. ಬಹಳ ಸೊಗಸಾದ ಮಾತುಗಳಿಂದ ನಮ್ಮನ್ನ ಒಂದು ಪೋಷಿಸಿದ್ರಿ ನೀವು, and you have very rightly said that artists and mandolin sadhakaru who have given so much to the field of music should be looked after and cherished. It was indeed wonderful to have you in our midst this morning. Thank you.